ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಆರೋಗ್ಯಕರ ಹಾಗೂ ಪ್ರೋಟೀನ್ ರಿಚ್ ಆಗಿರುವ ಮಿಶ್ರ ಬೇಳೆಗಳ ದೋಸೆ ಹಾಗೂ ಅದಕ್ಕೆ ಹೊಂದುವ ತೆಂಗಿನಕಾಯಿ ಹಾಗೂ ಮಜ್ಜಿಗೆಯಿಂದ ಮಾಡಿರುವ ಡಿಫ್ರೆಂಟ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ನಷ್ಟು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ಹಾಕಿ, ನಂತರ ಅರ್ಧ ಕಪ್ ಸಾಬುದಾನ ಅಥವಾ ಸಾಬಕ್ಕಿಯನ್ನು ಹಾಕಿ, 1/4 ಕಪ್ ಗಟ್ಟಿ ಅವಲಕ್ಕಿ, 4 ಚಮಚ ಉದ್ದಿನಬೇಳೆ, 4 ಚಮಚ ಹೆಸರುಬೇಳೆ, 4 ಚಮಚ ಕಡಲೆಬೇಳೆ, 4 ಚಮಚ ತೊಗರಿಬೇಳೆ, 4 ಚಮಚ ಮಸೂರ್ ದಾಲ್, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, 2 ಚಮಚ ಮೆಂತ್ಯ, 2 ಚಮಚ ಜೀರಿಗೆ, 5ರಿಂದ 6 ಒಣಮೆಣಸು, ಇವಿಷ್ಟನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ 2ರಿಂದ 3 ಸಲ ನೀರು ಸೇರಿಸಿ ತೊಳ್ಕೊಳ್ಬೇಕು. ನಾನು ಚೆನ್ನಾಗಿ ತೊಳ್ಕೊಂಡು ಬಂದಾಯಿತು. ಇನ್ನು ನೆನೆಯೋದಕ್ಕೆ ಅವಶ್ಯಕತೆ ಇರುವ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 4ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಈಗ ಅಕ್ಕಿ ಬೇಳೆಗಳ ಮಿಶ್ರಣ ಚೆನ್ನಾಗಿ ನೆಂದಿದೆ. ಇನ್ನು ಮಿಕ್ಸಿ ಜಾರಿಗೆ ಮಿಶ್ರಣವನ್ನು 2 ಬ್ಯಾಚ್ನಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ನೆನೆಸಿರುವಂತಹ ನೀರನ್ನೇ ರುಬ್ಬೋದಕ್ಕೆ ಬಳಸಿರೋದು. ಇನ್ನು ದೋಸೆ ಹಿಟ್ಟಿನ ಹದದಲ್ಲಿ ನಯವಾಗಿ ರುಬ್ಕೊಳ್ಬೇಕು. ರುಬ್ಬಿರುವ ಮಿಶ್ರಣವನ್ನು ಪಾತ್ರೆಗೆ ಹಾಕಿ ಇನ್ನೊಂದು ಬ್ಯಾಚ್ನಲ್ಲಿ ರುಬ್ಬುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಬಿ ನಂತರ ಪಾತ್ರೆಗೆ ವರ್ಗಾಯಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕಿಂತ ತೆಳುವಾಗಿ ಹಿಟ್ಟು ಮಾಡೋದು ಬೇಡ. ರುಬ್ಬಿರುವಂತಹ ಮಿಶ್ರಣ ಈ ಹದದಲ್ಲಿದ್ದರೆ ಸರಿ ಹೋಗುತ್ತೆ. ಮುಚ್ಚಳ ಮುಚ್ಚಿ 7ರಿಂದ 8 ಅಥವಾ ರಾತ್ರಿ ಪೂರ್ತಿ ಹುದುಗು ಬರೋದಕ್ಕೆ ಬಿಡಬೇಕು. ನಾನು ರಾತ್ರಿ ಪೂರ್ತಿ ಬಿಟ್ಟಿದ್ದೆ. ನೋಡಿ, ಚೆನ್ನಾಗಿ ಹುದುಗು ಬಂದಿದೆ. ಪೂರ್ತಿಯಾಗಿ ಮಿಕ್ಸ್ ಮಾಡಿ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಸೇರಿಸಿ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಬಿರುವ ಮಿಶ್ರಣವನ್ನು ತಯಾರಿಸಿಕೊಳ್ಬೇಕು. ಈ ಕ್ವಾಂಟಿಟಿ ಹಿಟ್ಟಿನಿಂದ 4 ಜನರಿರುವಂತಹ ಫ್ಯಾಮಿಲಿಗೆ 2ರಿಂದ 3 ದಿವಸದವರೆಗೆ ದೋಸೆ ಮಾಡ್ಬೋದು. ಇನ್ನು ತೆಂಗಿನಕಾಯಿ ಹಾಗೂ ಮಜ್ಜಿಗೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ 1/4 ಕಪ್ ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅವಶ್ಯಕತೆ ಇರುವ ನೀರು ಸೇರಿಸಿ ಚಟ್ನಿ ಹದಕ್ಕೆ ಅರ್ಕೊಂಡು ರೆಡಿ ಮಾಡಿಟ್ಟಿರಬೇಕು. ನಂತರ ಒಂದು ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿ ಬಿಸಿ ಆದಮೇಲೆ 1/4 ಚಮಚ ಸಾಸಿವೆ, 1 ಒಣಮೆಣಸು, 10 ಕಾಳು ಮೆಂತೆ ಹಾಕಿ ಒಗ್ಗರಣೆ ಸಿಡಿದ ನಂತರ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಜೊತೆಗೆ ಒಂದು 10 ಎಲೆ ಕರಿಬೇವನ್ನು ಸೇರಿಸಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ, ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚಿಟಿಕೆ ಉಪ್ಪು ಹಾಕಿ ಚಟ್ನಿ ರುಬ್ಬೇಕಿದ್ರೂ ಹಾಕಿರೋದ್ರಿಂದ ನೋಡಿಕೊಂಡು ಸೇರಿಸಿ ಇಲ್ಲಿ ಈರುಳ್ಳಿಯನ್ನು ಮೆತ್ತಗೆ ಆಗೋ ತನಕ ಮಧ್ಯಮ ಉರಿಯಲ್ಲಿ ಬಾಡಿಸಬೇಕು. ಬಾಡಿಸ್ಕೊಂಡಾದಮೇಲೆ ರುಬ್ಬಿರುವ ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ 1/4 ಕಪ್ ನೀರು ಸೇರಿಸಿ ಚಿಟಿಕೆ ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿಯನ್ನು 3ರಿಂದ 4 ನಿಮಿಷಗಳ ಕಾಲ ಕುದಿಸಬೇಕು. ನಂತರ ಅರ್ಧ ಕಪ್ ದಪ್ಪಗಿರುವ ಮಜ್ಜಿಗೆ ಹಾಕಬೇಕು. ಮೊಸರು ಆದರೆ ಬೀಟ್ ಮಾಡಿ ನಂತರ ಸೇರಿಸಬೇಕಾಗತ್ತೆ. ನಾನು ಮಜ್ಜಿಗೆಯನ್ನು ಹಾಕಿರೋದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕೊನೆಯದಾಗಿ 1/4 ಚಮಚದಷ್ಟು ಹುರಿದಂತಹ ಜೀರಿಗೆ ಪುಡಿಯನ್ನು ಸೇರಿಸಬೇಕು. ಮಿಕ್ಸ್ ಮಾಡಿ ಒಂದೇ ಒಂದು ಕುದಿಸಿ ಗ್ಯಾಸ್ ಫ್ಲೇಮನ್ನು ಆರಿಸಿದರೆ ಡಿಫ್ರೆಂಟ್ ಟೇಸ್ಟ್ನಲ್ಲಿರುವಂತಹ ಚಟ್ನಿ ರೆಡಿ ಆಯಿತು. ಇನ್ನು ದೋಸೆ ಮಾಡೋಣ. ದೋಸೆ ಮಾಡೋದಕ್ಕೆ ಬಿಸಿಯಾಗಿರುವಂತಹ ದೋಸೆ ಕಾವಲಿಗೆ ಎಣ್ಣೆ ಸವರ್ತಾ ಇದ್ದೇನೆ. ನಾನ್ ಸ್ಟಿಕ್ ಆದರೆ ಈ ಸ್ಟೆಪ್ ಮಾಡಬೇಕಾಗಿಲ್ಲ. ಒಂದು ಸೌಟ್ ಹಿಟ್ಟಿನಿಂದ ದೋಸೆಯನ್ನು ಮಾಡಿ ಎಷ್ಟು ತೆಳುವಾಗಿ ಬೇಕಾದರೂ ಈ ದೋಸೆಯನ್ನು ಎರಿಯೋದಕ್ಕೆ ಬರುತ್ತೆ. ಮುಚ್ಚಳ ಮುಚ್ಚಿ ಗರಿ ಗರಿ ಆಗೋ ತನಕ ಬೇಯಿಸಬೇಕು. ಇಷ್ಟ ಆದರೆ ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆಯನ್ನಾದರೂ ಹಾಕ್ಕೋಬೋದು. ನಾನು ಏನನ್ನೂ ಹಾಕಿಲ್ಲ. ದೋಸೆ ಈಗ ರೆಡಿಯಾಗಿದೆ. ಕಾವಲಿಯಿಂದ ತೆಗಿಬೋದು. ಬಿಸಿ ಬಿಸಿ ದೋಸೆಯನ್ನು ಬಿಸಿ ಬಿಸಿಯಾಗಿರುವಂತಹ ಕಾಯಿ ಮಜ್ಜಿಗೆ ಚಟ್ನಿ ಜೊತೆ ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.